ಏನ್ ಸರ್ ಎಲ್ಲ ಕಡಿಮೆನೆ ಓಡಿದೆ? ಹೌದು ಸರ್, ವೆನ್ಯೂ ಬಂದು 48,000 ಓಡಿದೆ, ನೆಕ್ಸಾನ್ ಬಂದು 51,000 ಓಡಿದೆ, ಕೈಗರ್ ಬಂದು 19,000 ಓಡಿದೆ, XUV 300 ಬಂದು 35,000 ಓಡಿದೆ ಸರ್. 7.5 ಲಕ್ಷಕ್ಕೂ ವೆನ್ಯೂ ಇದೆ. ಹೌದು ಸರ್, 7.5 ಲಕ್ಷಕ್ಕೆ ವೆನ್ಯೂ. ಬರೀ 15.5 ಲಕ್ಷಕ್ಕೆ ಕ್ರಿಸ್ಟಾನಾ ಸಿಂಗಲ್ ಓನರ್ ಗಾಡಿ ಸರ್, Z ವೇರಿಯಂಟ್. ಎಲ್ಲ ಗಾಡಿಗಳು 30,000, 40,000, 50,000 ಈ ತರ ಗಾಡಿಗಳೇ ಇರುತ್ತೆ ಸರ್. ಸರ್ 6,90,000ಕ್ಕೆ ನೆಕ್ಸಾನ್ ಸಿಂಗಲ್ ಓನರ್ ಗಾಡಿ ಸರ್. ಫಾರಿಯಲ್ಲಿ 22 ಮಾಡಲು ಇದೆ, 21 ಮಾಡಲು ಇದೆ ಸರ್. 20,000ನಾ? ಬರೀ 20,000 ಓಡಿದೆ ಸರ್. ಅಷ್ಟೇ ಅಲ್ಲ, ಇಲ್ಲೂ ಇದೆ ನೋಡಿ, ಗ್ರ್ಯಾಂಡ್ ಐಟೆನ್ 24,000 ಓಡಿದೆ, ಆಲ್ಟ್ರೋಸ್ 30,000 ಓಡಿದೆ, I20 35,000 ಓಡಿದೆ, ಶಿಫ್ಟ್ 35,000 ಓಡಿದೆ ಸರ್. 2 years ವಾರಂಟಿ ಯಾರು ಕೊಡಲ್ಲ, ನಾವು ಕೊಡ್ತೀವಿ. ಕಸ್ಟಮರ್ ಒಂದೇ ದಿನದಲ್ಲಿ ಬೇಕಾದ್ರೆ ಲೋನ್ ಮಾಡ್ಕೊಡ್ತೀನಿ. ಒಂದ್ ದಿನದಲ್ಲಿ ಲೋನ್ ಆಗುತ್ತೆ? ಒಂದೇ ದಿನದಲ್ಲಿ ಆಗುತ್ತೆ ಸರ್. 7,90,000ಕ್ಕೆ ಕ್ರೆಟಾ ಕೊಡ್ತೀನಿ ಸರ್. ಅದರಲ್ಲೂ ಸಿಂಗಲ್ ಓನರ್? ಹೌದು ಸರ್, 5,50,000 ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಸಿಂಗಲ್ ಓನರ್ ಗಾಡಿ ಸರ್, ಮಾಡ್ಕೊಡಿ ಸರ್. ಏನೋ ಆಯ್ತು ಸರ್, ಬನ್ನಿ ಸರ್. 9,70,000ಕ್ಕೆ 2020 ಮಾಡಲು ಕಿಯಾ ಸೆಲ್ಟೋಸ್. ಆಗೋ ಪ್ರೈಸ್ ಹೇಳಿ ಸರ್. 5,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 19 ಮಾಡಲು I20 ಆಕ್ಟಿವ್ ಸಿಂಗಲ್ ಓನರ್ ಗಾಡಿ. ನಂಬರ್ 0054. ಹೌದು, 15 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 20,000 ಓಡಿದೆ ಸರ್. 21 ಮಾಡಲ್ ಗಾಡಿ ಸರ್, ಬರೀ 46,000 ಓಡಿದೆ ಸರ್. ಬರೀ 46,000. 20,000 ಕ್ಲೋಸ್ ಮಾಡ್ಕೊಡ್ತೀನಿ. 20,000 ಮಾಡ್ಕೊಡ್ತೀರಾ? ರೆಕಾರ್ಡ್ಸ್ ಎಲ್ಲ ಕೊಡ್ತೀರಾ ಸರ್? ಆನ್ ಟೇಬಲ್ ಮೇಲೆ ಕೊಡ್ತೀನಿ ಸರ್. ಎಲ್ಲದಕ್ಕೂ ನೀವು ಕೇಳೋದೇ ಇಲ್ಲ, ಎಲ್ಲಾ ಗಾಡಿಗೂ ಬನ್ನಿ ಸರ್ ಕಸ್ಟಮರ್ಸ್. ಆನ್ ಟೇಬಲ್ ಮೇಲೆ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 3,40,000ಗೆ 13 ಮಾಡಲ್ ಅಮೇಜ್ ಸರ್, ಸಿಂಗಲ್ ಓನರ್ ಗಾಡಿ. 2018 ಮಾಡಲ್ ಟಾಪ್ ಎಂಡ್ ವೇರಿಯಂಟ್ ಸಿಂಗಲ್ ಓನರ್, ಬರೀ 41,000 ಓಡಿದೆ ಸರ್. ಓಕೆ ಎಲ್ಲಾನು ಹೈಲೈಟ್ ಇದೆ ಗಾಡಿ, ಎಲ್ಲ ಹೈಲೈಟ್ ಇದೆ ಸರ್. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಕಾರ್ ಅಂಡ್ ಬೈಕ್ ಸ್ಟೋರ್ ಸಿಂಗ್ಸಂದ್ರ ಬ್ರಾಂಚಿಗೆ ಬಂದಿದ್ದೀವಿ. ಈ ಸಲಿನೂ ಸುಮಾರು ಒಂದು 100-120 ಕಾರ್ಗಳು ಸ್ಟಾಕಿನ್ ಆಗಿದೆ. ಎಲ್ಲ ಗಾಡಿಗಳನ್ನು ಕಡಿಮೆ ಓಡಿರೋ ಗಾಡಿಗಳೇ ಆಗಿದೆ ಅಂಡ್ ಸಿಂಗಲ್ ಓನರ್ ಗಾಡಿಗಳೇ ಆಗಿದೆ. ನಮ್ಮ ಜೊತೆ ಕಿರಣ್ ಸರ್ ಕೂಡ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಏನೇನು ಹೈಲೈಟ್ಸ್ ಇದೆ ಎಲ್ಲಾನು ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಆರಾಮ್ ಸರ್, ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ಈ ಸರಿ ಸುಮಾರು ದಿನಗಳಾದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ಬೇಕು. ಖಂಡಿತ ಸರ್, ಖಂಡಿತ ಮಾಡ್ಕೊಡೋಣ ಸರ್. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈ ಸತಿನೂ ಸ್ಟಾಕು 10,000 ಕಿಲೋಮೀಟರ್ ಇಂದ ಹಿಡಿದು ಒಂದು 40-50,000 ಕಿಲೋಮೀಟರ್ ಗಾಡಿ ಇರೋ ಗಾಡಿಗಳು ಇದೆ. ಪ್ಲಸ್ 60-70 ಗಾಡಿ ಸ್ಟಾಕು ಇದೆ ಗಾಡಿಗಳು. ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಇದ್ದಂಗೆ ಫಸ್ಟ್ ಓನರ್ ಗಾಡಿನೇ ಇರುತ್ತೆ ಸರ್. ಫಸ್ಟ್ ಓನರ್ ಗಾಡಿಗಳು? ಹೌದು ಸರ್. ಅದರಲ್ಲೂ 10,000 ಓಡಿರೋ ಗಾಡಿನೂ ಇದೆ, 20,000 ಓಡಿರೋ ಗಾಡಿನೂ ಇದೆ. ಎಷ್ಟು ಗಾಡಿಗಳಿದೆ ಸರ್ ಟೋಟಲ್ ಕಡಿಮೆ ಓಡಿರೋ ಗಾಡಿಗಳು ಅಂದ್ರೆ? ಸರ್, ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲಿ ಇರೋದೆಲ್ಲ ಕಡಿಮೆ ಓಡಿರೋ ಗಾಡಿಗಳೇ ಸರ್. ಲೆಸ್ ದೆನ್ 60,000 ಕಿಲೋಮೀಟರ್ಸ್. ಯಾವ್ದೋ ಒಂದೊಂದು ಮಾತ್ರ ಒಂದು 60,000 50,000 ಓಡಿರ್ಬೋದು. ಇನ್ನೆಲ್ಲ ಗಾಡಿಗಳು 30,000 40,000 50,000 ಈ ತರ ಗಾಡಿಗಳೇ ಇರುತ್ತೆ ಸರ್. ಓಕೆ. ಅಂಡ್ ಒಂದಿಂದಲೂ ಲೋನ್ ಮಾಡ್ಕೊಡ್ತಾರಂತೆ, ಅದೊಂದು ಹೈಲೈಟ್. ಹೌದು ಸರ್. 24 ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 24 ಅವರ್ಸ್ ಅಲ್ಲಿ ಲೋನ್ ಮಾಡ್ಕೊಡ್ತೀರಿ. ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಕಸ್ಟಮರ್, ಎಲ್ಲೇ ಇದ್ರು ಕರ್ನಾಟಕ ಸರ್. ವಿತಿನ್ ಒನ್ ಡೇ. ಹೌದು ಸರ್. ಕಸ್ಟಮರ್ ಬರಕ್ ಮುಂಚೆನೆ ಬೇಕಂದ್ರೆ ಅವ್ರು ಕನ್ಫರ್ಮೇಶನ್ ಕೊಡ್ತೀನಿ, ನೀವು ಬಂದು ಗಾಡಿ ನೋಡಿ ಗಾಡಿ ಜೊತೆಗೆ ತಗೊಂಡೋಗಿ ಸರ್. ಅಂಡ್ ವಾರಂಟಿ ಆಪ್ಷನ್ ಬಂದ್ರೆ 2 ವರ್ಷ ವಾರಂಟಿ ಕೊಡ್ತೀನಿ ಅಂತಿರಲ್ಲ ಸರ್, ಅದು ಹೆಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸರ್? ನಮ್ಮಲ್ಲಿ ಬಂದು ಮಹೇಂದ್ರ ಫಸ್ಟ್ ಚಾಯ್ಸ್ ಅಲ್ಲಿ ಬಂದು 2 years ವಾರಂಟಿ ಇರುತ್ತೆ. ಮೀನ್ಸ್ 2019 ಎಬೋ ಮಾಡಲ್ಸ್ಗೆ ಎಲ್ಲಾ ಗಾಡಿಗೂ 2 years ವಾರಂಟಿ ಇರುತ್ತೆ. ವಾರಂಟಿ ಲೈಕ್ ಏನೇನು ಇರುತ್ತೆ ಅಂದ್ರೆ, ಫಸ್ಟ್ ಇಯರ್ ಬಂದು ಕಾಂಪ್ರಿಹೆನ್ಸಿವ್ ವಾರಂಟಿ ಕವರ್ ಆಗುತ್ತೆ. ಇಂಜಿನ್, ಗೇರ್ ಬಾಕ್ಸ್, ಸಸ್ಪೆನ್ಷನ್, AC ಕಂಪ್ರೆಸರ್, ಎಲೆಕ್ಟ್ರಿಕ್ ಸಿಸ್ಟಮ್, ಸ್ಟೇರಿಂಗ್, ರ್ಯಾಕ್, ಕಾಲಮ್ ಎಲ್ಲ ಕವರ್ ಆಗುತ್ತೆ. ಪ್ಲಸ್ RSA ಕೂಡ, ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಕವರ್ ಆಗುತ್ತೆ. ಅದು ಕೊಡ್ತೀರಿ ಸರ್. ಸಸ್ಪೆನ್ಷನ್ಗೂ ವಾರಂಟಿ ಇದೆ ಸರ್? ಸಸ್ಪೆನ್ಷನ್, AC ಕಂಪ್ರೆಸರ್, ಎಲೆಕ್ಟ್ರಿಕಲ್ ಪಾರ್ಟ್ಸ್ಗೂ ಇರುತ್ತೆ ಸರ್. ಓಕೆ. ಸೊ ಇದು 2 ವರ್ಷ ಇರುತ್ತೆ ವಾರಂಟಿ? ಹೌದು ಸರ್. ಫಸ್ಟ್ ಇಯರ್ ಬಂದು ಕಾಂಪ್ರಿಹೆನ್ಸಿವ್ ವಾರಂಟಿ ಇರುತ್ತೆ. ಸೆಕೆಂಡ್ ಇಯರ್ ಓನ್ಲಿ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ. ಇಂಜಿನ್ ಗೇರ್ ಬಾಕ್ಸ್? ಹೌದು ಸರ್. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾರು ಕೊಡಲ್ಲ ಸರ್ 2 years ವಾರಂಟಿ. ಬಟ್ ನಾವು ಕೊಡ್ತಾ ಇದ್ರೆ ಮಹೇಂದ್ರ ಫಸ್ಟ್ ಚಾಯ್ಸ್ ಅಲ್ಲಿ ಕೊಡ್ತೀವಿ. ಅಂಡ್ ಸರ್, ಥ್ರೂಔಟ್ ಕರ್ನಾಟಕ ಲೋನ್ ಬೇಕಂದ್ರೆ ಲೋನ್ ಆಗುತ್ತಲ್ವಾ ಸರ್? ಕಸ್ಟಮರ್ ಎಲ್ಲೇ ಇರಲಿ ಒಂದೇ ದಿನದಲ್ಲಿ ಲೋನ್ ಮಾಡ್ಕೊಡ್ತೀನಿ. ಹೌದು. ಆಗುತ್ತಾ ಇಲ್ವಾ? ಫೋನಲ್ಲಿ ಹೇಳ್ಬಿಡ್ತೀನಿ ಸರ್. ಓಕೆ. ಬಂದಿದ್ದೆ ಅವ್ರು ಇಮಿಡಿಯೇಟ್ ಏನಿದೆಯೋ ಪ್ರೊಸೀಜರ್ ಮಾಡ್ಕೊಂಡು ಹೋಗ್ಬೋದು. ಹೌದು ಸರ್. ಒಂದ್ ದಿನದಲ್ಲೇ ಮಾಡ್ಕೊಡ್ತೀರಾ? 100% ಸರ್. ಗಾಡಿ ನೋಡ್ಲಿ, ಲೋನ್ ಕನ್ಫರ್ಮ್ ಆಗುತ್ತೆ, ಗಾಡಿ ತಗೊಂಡು ಹೋಗ್ಲಿ ಹಂಗೆ. ಓಕೆ. ಅಂಡ್ ಅಡ್ರೆಸ್ ಹೇಳೋದಾರೆ ಸರ್? ಸರ್, ಅಡ್ರೆಸ್ ಹೇಳಂಗಿದ್ರೆ ನಮ್ದು ಹೊಸೂರು ಮೈನ್ ರೋಡು, ಸಿಂಗ್ಸಂದ್ರ ಸರ್. ಫ್ಲೈಓವರ್ ಪಿಲ್ಲರ್ ನಂಬರ್ 132 ಮೈನ್ ರೋಡ್ ಅಲ್ಲೇ ಇದೆ ಸರ್. 132 ಪಿಲ್ಲರ್ ನಂಬರ್ ಆಪೋಸಿಟ್ ಅಲ್ಲೇ ಇದೆ, ಸರ್ವಿಸ್ ರೋಡ್ ಅಲ್ಲಿ ಇದೆ. ಹೌದು ಸರ್. ಚಾನಲ್ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊ ಬಂದ್ಬಿಡ್ಬೋದು. ಸೊ ಬನ್ನಿ, ಆಗಿದ್ರೆ ತಡ ಮಾಡ್ತೀರಾ. ಇವತ್ತು ಒಂದು 70-80 ಕಾರ್ಗಳಿದೆ. ಎಲ್ಲ ಕಾರ್ದು ಡೀಟೇಲ್ಸು, ಪ್ರೈಸಸ್ ಎಲ್ಲಾನು ತಿಳ್ಕೊಳ್ಳೋಣ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್. ಬನ್ನಿ. ಸೊ ಫ್ರೆಂಡ್ಸ್, ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಆಲ್ಟೋ K10 ಇದೆ. K10 ಬಗ್ಗೆ ಹೇಳಿ ಸರ್. 18 ಮಾಡಲು ಆಲ್ಟೋ K10 VXI ಟಾಪ್ ಎಂಡ್ ವೇರಿಯಂಟ್. ಓಕೆ. ಸೆಕೆಂಡ್ ಓನರ್ 65,000 ಓಡಿದೆ ಸರ್ ಗಾಡಿ. ಸೆಕೆಂಡ್ ಓನರ್ 65,000 ಓಡಿದೆ? ಹೌದು ಸರ್. ಓಕೆ. ಪ್ರೈಸಿಂಗ್ ವೈಸ್ ಸರ್ 3,75,000 ಇದೆ ಸರ್ ಪ್ರೈಸು. 3,75,000 ಫೈನಲ್ ಅಂದ್ರೆ ಸರ್ 3,55,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸು ಸರ್ 3,50,000 ಮಾಡಿಸ್ಕೊಡ್ತೀನಿ. 3,50,000ಕ್ಕೆ 18 ಮಾಡಲ್ ಆಲ್ಟೋ K10. ಹೌದು ಸರ್. ವಿತ್ ವಾರಂಟಿನಾ ಸರ್? ವಿತ್ ವಾರಂಟಿ ಸರ್. ಓಕೆ. ಎಷ್ಟು ವರ್ಷ ವಾರಂಟಿ ಬರುತ್ತೆ ಸರ್? ಇದಕ್ಕೆ ಬಂದು 1 year ವಾರಂಟಿ ಬರುತ್ತೆ. 1 year ವಾರಂಟಿ ಬರುತ್ತೆ ಸರ್. ಓಕೆ. ಟಿಯಾಗೋ ಸರ್? ಸರ್ ಟಾಟಾ ಟಿಯಾಗೋ 2018 ಮಾಡಲು XZ ಸಿಂಗಲ್ ಓನರ್, ಬರೀ 41,000 ಓಡಿದೆ ಸರ್. ಬರೀ 41,000 ಓಡಿದೆ ಸರ್. ಓಕೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು XZ ವೇರಿಯಂಟಾ ಸರ್? ಹೌದು ಸರ್, XZ ವೇರಿಯಂಟ್. ನಿಮಗೆ ಮ್ಯಾಗ್ವೀಲ್ ಇಂದ ಹಿಡಿದು ಎಲ್ಲಾನು ಬಂದ್ಬಿಡುತ್ತೆ ಕಾರಲ್ಲಿ.
ಜಸ್ಟ್ 41,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗು ಸರ್ ಪ್ರೈಸಿಂಗ್ ಬಂದು 5,25,000 ಇದೆ ಸರ್. ಫೈನಲ್ ಹೇಳಿ ಸರ್. ಸರ್ 5 lakhs ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸು ಸರ್ 490 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 4,90,000. 4,90,000ಕ್ಕೆ 2018 ಮಾಡಲು ಟಾಪ್ ಎಂಡ್ ವೇರಿಯಂಟ್ ಸಿಂಗಲ್ ಓನರ್ ಬರೀ 41,000 ಓಡಿದೆ ಸರ್. ಓಕೆ ಓಕೆ ಓಕೆ, ಎಲ್ಲಾನು ಹೈಲೈಟ್ ಇದೆ ಗಾಡಿ, ಎಲ್ಲ ಹೈಲೈಟ್ ಇದೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅಮೇಜು ಸರ್. ಸರ್ 2013 ಮಾಡಲು ಸಿಂಗಲ್ ಓನರ್ 65,000 ಓಡಿದೆ ಸರ್. 13 ಮಾಡಲು. ಓಕೆ ಓಕೆ ಓಕೆ, ನೋಡ್ತಾ ಇರ್ಬೋದು. ಇದು ಈ ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ 61,000 ಡ್ರಿವನ್ ಆಗಿದೆ. ಹೌದು ಸರ್, ಆನ್ ರೆಕಾರ್ಡ್ ಇದೆ ಸರ್. ಎಲ್ಲಾನು ಆನ್ ರೆಕಾರ್ಡ್ ಇದೆ. ಟೇಬಲ್ ಮೇಲೆ ನಿಮಗೆ ರೆಕಾರ್ಡ್ಸ್ ಕೂಡ ತೋರಿಸ್ತಾರೆ ಅಲ್ವಾ? ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಹಾ. ಪ್ರೈಸಿಂಗು ಸರ್ ಇದಕ್ಕೆ 3,75,000 ಇದೆ ಸರ್ ಪ್ರೈಸ್. ಫೈನಲ್ ಅಂದ್ರೆ ಸರ್ 355ಗೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 350 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷ. 3.5 ಲಕ್ಷಕ್ಕೆ 13 ಮಾಡಲು ಸಿಂಗಲ್ ಓನರ್ ಬರೀ 65,000 ಓಡಿದೆ ಸರ್. ವ್ಯಾರಂಟಿ ಎಲ್ಲ ಸಿಗುತ್ತಾ? ಹೌದು ಸರ್, ಇದಕ್ಕೂ ವಾರಂಟಿ ಸಿಗುತ್ತೆ ಸರ್. ಇದಕ್ಕೂ ವ್ಯಾರಂಟಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಗ್ರ್ಯಾಂಡ್ ಐಟನ್ ಇದೆ. ಗ್ರ್ಯಾಂಡ್ ಐಟನ್ ಬಗ್ಗೆ ಹೇಳಿ ಸರ್. ಸರ್ 2019 ಮಾಡಲು ಆಸ್ಟಾ ಸಿಂಗಲ್ ಓನರ್ ಗಾಡಿ 24,000 ಓಡಿದೆ ಸರ್. ಬರೀ 24,000. ಬರೀ 24,000 ಓಡಿದೆ. 2019 ಮಾಡಲು. 19 ಮಾಡಲು. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ ನೋಡ್ತಾ ಇರ್ಬೋದು. ವೇರಿಯಂಟು ಸರ್ ಆಸ್ಟಾ ವೇರಿಯಂಟ್, ಫುಲ್ ಟಾಪ್ ಎಂಡ್. ನಿಮಗೆ ಮ್ಯಾಗ್ವೀಲು ಆಮೇಲೆ ಪುಷ್ ಸ್ಟಾರ್ಟ್ ಬಟನ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸಿಂಗ್ ವೈಸು ಸರ್ 5,75,000 ಇದೆ ಸರ್. ಫೈನಲ್ ಹೇಳಿ ಸರ್. ಸರ್ 5,55,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸರ್ ಇನ್ನೊಂದು ಪ್ರೈಸು 5,45,000 ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 5,45,000ಕ್ಕೆ 19 ಮಾಡಲು ಸಿಂಗಲ್ ಓನರ್ ಗ್ರ್ಯಾಂಡ್ ಐಟನ್ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಟಾಟಾ ಆಲ್ಟ್ರೋಸ್ ಇದೆ ನೋಡಿ. 20 ಮಾಡಲು ಸರ್. 2020 ಮಾಡಲು. ಹೌದು ಸರ್, 2020 ಮಾಡಲು ಟಾಪ್ ಎಂಡ್ ಎಕ್ಸೆಡ್ ವೇರಿಯಂಟ್, ಎಕ್ಸೆಡ್ ಪ್ಲಸ್ ಸಿಂಗಲ್ ಓನರ್ ಬರೀ 30,000 ಓಡಿದೆ. ಬರೀ 30,000. ಬರೀ 30,000 ಓಡಿದೆ. ಓಕೆ ಓಕೆ ಓಕೆ. ಇದಕ್ಕೆಲ್ಲ 2 ವರ್ಷ ವಾರಂಟಿ ಬರುತ್ತೆ? ಹೌದು ಸರ್, ಇದಕ್ಕೆಲ್ಲ 2 years ವಾರಂಟಿ. 2 year ವಾರಂಟಿ ಬರುತ್ತೆ. ಹೌದು. ಪ್ರೈಸಿಂಗ್ ವೈಸು ಸರ್ 7,25,000 ಇದೆ ಸರ್. ಸರ್ ಕಡಿಮೆ ಮಾಡಿ ಸರ್. 6,90,000 ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ. 6,90,000. ಹೌದು ಸರ್. ಪ್ರೈಸ್ ಹೇಳ್ತೀರಾ? ಇಲ್ಲ ಸರ್, 6,90,000 ಫೈನಲ್. ಅದರಲ್ಲೇನೋ ಹೆಚ್ಚು ಕಡಿಮೆ ಆನ್ ಟೇಬಲ್ ಹೋಗ್ಲಿ ಸರ್. ಕಸ್ಟಮರ್ ಬರಲಿ ಸರ್, ನೋಡ್ಕೊಂಡು ಏನೋ ಮಾಡೋಣ. ಮಾಡ್ಕೊಡ್ತೀರಲ್ಲ? ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು i20 ಇದೆ ನೋಡಿ ಸರ್. ಹೌದು, 2019 ಮಾಡಲ್ಲು ಮ್ಯಾಗ್ನಾ ಪ್ಲಸ್ ಸಿಂಗಲ್ ಓನರ್ ಗಾಡಿ 35,000 ಓಡಿದೆ ಸರ್. 45,000. 35,000. 35,000 ಸರ್ ಡ್ರೈವನ್. ಓಕೆ ಓಕೆ ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ. ಪಕ್ಕ ರೆಕಾರ್ಡ್ಸ್ ಎಲ್ಲ ಸಿಗುತ್ತಾ ಸರ್? ಆನ್ ಟೇಬಲ್ ಮೇಲೆ ಕೊಡ್ತೀನಿ ಸರ್, ಎಲ್ಲ ಸರ್ವಿಸ್ ಹಿಸ್ಟ್ರಿ. ಓಕೆ ಓಕೆ. ಎಲ್ಲಿಂದ ತರ್ತೀರಾ ಸರ್? ಈ ತರ ಕಡಿಮೆ ಹೊಡಿರೋ ಗಾಡಿಗಳೇ ತರ್ತೀರಲ್ಲ? ಆಲ್ಮೋಸ್ಟ್ ಆಲ್ ಎಕ್ಸ್ಚೇಂಜ್ ಅಲ್ಲಿ ಇರುತ್ತೆ ಸರ್, ಪ್ಲಸ್ ಒನ್ ವೇ ಬೈಯಿಂಗ್. ಯಾರಾದ್ರೂ ಮಾರ್ತೀನಿ ಅನ್ನೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಡೈರೆಕ್ಟ್ ಹೋಗ್ತೀರಿ. ಆನ್ ಟೇಬಲ್ ಮೇಲೆ ಕಂಪ್ನಿಯಿಂದ ಇನ್ಸ್ಪೆಕ್ಷನ್ ಮಾಡ್ತಾರೆ, ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ, ಫುಲ್ ಪೇಮೆಂಟ್ ಕಸ್ಟಮರ್ ಮಾಡ್ತಾರೆ, ಕಂಪ್ನಿಯಿಂದ ತಗೊಂಬಂದು ಮಾರ್ತಾರೆ ಸರ್. ಓಕೆ ಓಕೆ ಓಕೆ. ಸೊ ಇದರ ಪ್ರೈಸಿಂಗ್ ವೈಸು ಏನು ಹೇಳ್ತಾ ಇದ್ದೀರಾ ಸರ್? ಇದು 6,45,000 ಇದೆ ಸರ್. ಫೈನಲ್ ಅಂದ್ರೆ ಸರ್ ಫೈನಲ್ ಅಂದ್ರೆ 6,20,000 ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 6,15,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6,15,000. 15,000. ಹೌದು ಸರ್. ಓಕೆ ಓಕೆ ಓಕೆ. 2019 ಮಾಡಲ್. ಹಾಗೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ ನೋಡಿ. ಶಿಫ್ಟ್ ಬಗ್ಗೆ ಹೇಳಿ ಸರ್. 21 ಮಾಡಲು VXI ಓಕೆ, ಪೆಟ್ರೋಲ್ ಇಂಜಿನ್ ಬರೀ 35,000 ಓಡಿದೆ ಸರ್ ಗಾಡಿ. 35,000. ಹೌದು ಸರ್. ಓಕೆ ಓಕೆ ಓಕೆ. ರೆಕಾರ್ಡ್ಸ್ ಎಲ್ಲ ಕೊಡ್ತೀರಾ ಸರ್? ಆನ್ ಟೇಬಲ್ ಮೇಲೆ ಕೊಡ್ತೀನಿ ಸರ್. ಎಲ್ಲದಕ್ಕೂ ನೀವು ಕೇಳೋದೇ ಇಲ್ಲ, ಎಲ್ಲ ಗಾಡಿಗೂ ಬನ್ನಿ ಸರ್ ಕಸ್ಟಮರ್ಸ್. ಆನ್ ಟೇಬಲ್ ಮೇಲೆ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಓಕೆ ಓಕೆ. ಇದು ಕೂಡ ಬರೀ 33,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ವೇರಿಯಂಟ್ ಸರ್ ಇದು? VXI ಸರ್. VXI ವೇರಿಯಂಟ್. ಪ್ರೈಸಿಂಗ್ ವೈಸು ಸರ್ 6,95,000 ಇದೆ ಸರ್. ಫೈನಲ್ ಹೇಳಿ ಸರ್. 6,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6,70,000. ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು ಸರ್? ಹೌದು ಸರ್, ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ನೆಕ್ಸ್ಟ್ ಎಸ್ ಕ್ರಾಸು ಸರ್ 2017 ಮಾಡಲ್ಲು ಡೀಸೆಲ್ ವೇರಿಯಂಟು 73,000 ಡ್ರೈವ್ ಒನ್ ಆಗಿದೆ. ಝೀಟಾ ವೇರಿಯಂಟ್ 1.3 ಝೀಟಾ. 1.3 ಝೀಟಾ ವೇರಿಯಂಟ್. ಹೌದು ಇರ್ಬೋದು. ಟಾಪ್ ಎಂಡ್ ಗಿನ 1 ವರ್ಷ ಒಂದು ವೇರಿಯಂಟ್ ಇನ್ ಗ್ಲೇಸ್ ಸರ್. ಪ್ರೈಸಿಂಗ್ ವೈಸು 7,55,000 ಇದೆ ಸರ್. ಸರ್ ಕಡಿಮೆ ಮಾಡಿ ಸರ್. ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಪ್ರೈಸಿಂಗ್ ಹೇಳಿ ಸರ್, ಬೆಸ್ಟ್ ಪ್ರೈಸ್ ಹೇಳಬೇಕು ಸರ್. 7,30,000 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ 7,20,000 ಕ್ಲೋಸ್ ಮಾಡ್ಕೊಡ್ತೀನಿ. 20,000 ಮಾಡ್ಕೊಡ್ತೀನಿ. 7,20,000. ಹೌದು ಸರ್. ಎಷ್ಟೇ ಮಾಡಲ್ ಸರ್ ಇದು? 2017 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್. ಓಡಿರೋದೆಷ್ಟು ಸರ್? 73,000. 73,000 ಓಡಿದೆ. ಅದರಲ್ಲೂ ಶೋರೂಮ್ ರೆಕಾರ್ಡ್ ಸಮೇತ. ಹೌದು ಸರ್, ಆನ್ ರೆಕಾರ್ಡ್ ಇದೆ ಸರ್. ಎಲ್ಲ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಎಲ್ಲ ಇಷ್ಟ ಇದೆ ಸರ್. ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ. ಎಕೋಸ್ಪೋರ್ಟ್ ಬಗ್ಗೆ ಹೇಳಿ ಸರ್. 2018 ಮಾಡಲ್ ಟೈಟಾನಿಯಂ ಸಿಂಗಲ್ ಓನರ್ ಗಾಡಿ. ಇದು ಲೆಸ್ ಡ್ರೈವ್ ಅನ್ನೇ ಓಡಿದೆ. ಟಾಪ್ ಎಂಡ್ ವೇರಿಯಂಟ್ ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ. ಹೌದು ಸರ್. ಪೆಟ್ರೋಲ್ ಇಂಜಿನ್ ವೆಹಿಕಲ್ ಎಕೋಸ್ಪೋರ್ಟ್. ಪ್ರೈಸಿಂಗ್ ವೈಸು ಸರ್ 7,75,000 ಇದೆ ಸರ್. ಇನ್ನೊಂದು ಪ್ರೈಸ್ ಸರ್ 7,55,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಒಂದು ಪ್ರೈಸ್ ಹೇಳ್ಬಿಡಿ ಸರ್. 7,45,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7,45,000. ಹೌದು ಸರ್. 2018 ಮಾಡಲ್ ಎಕೋ ಸ್ಪೋರ್ಟ್ಸ್ ಪೆಟ್ರೋಲ್ ಟಾಪ್ ಎಂಡ್ ಗಾಡಿ. ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ ಓಕೆ.
ಹಾಗೆ ಎಷ್ಟು ಓಡಿದೆ ಸರ್ ಗಾಡಿ ಇದು? ಬರೀ 46,000 ಓಡಿದೆ ಸರ್. ಬರೀ 46,000 ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು i20 ಇದೆ ಆಕ್ಟಿವ್ ವೇರಿಯಂಟ್. ಇದ್ರ ಬಗ್ಗೆ ಹೇಳಿ ಸರ್. i20 SX ಸಿಂಗಲ್ ಓನರ್ ಗಾಡಿ. 19 ಮಾಡಲ್ 96,000 ಓಡಿದೆ ಸರ್. ಪೆಟ್ರೋಲ್ ಗಾಡಿ. ಹೌದು ಸರ್. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ತಾನೇ ಬಂದಿದೆ ಸರ್ ಗಾಡಿ ಇದು. ಇವಾಗ ತಾನೇ ಬಂದಿದೆ ಗಾಡಿ. 5,75,000 ಇದೆ ಸರ್ ಪ್ರೈಸಿಂಗ್. ಇನ್ನೊಂದು ಪ್ರೈಸ್ ಸರ್ 5,55,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಕ್ಲೋಸ್ ಆಗೋ ಪ್ರೈಸ್ ಹೇಳಿ ಸರ್. 5,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 19 ಮಾಡಲು i20 ಆಕ್ಟಿವ್ ಸಿಂಗಲ್ ಓನರ್ ಗಾಡಿ. ಓಕೆ. ಅದರಲ್ಲೂ ಆನ್ ರೆಕಾರ್ಡ್. ಹೌದು ಸರ್, ಆನ್ ರೆಕಾರ್ಡ್ ಸರ್. 6 ಇಯರ್ ಬ್ಯಾಗ್ ವೆಹಿಕಲ್ ಅಲ್ವಾ ಸರ್ ಇದು? ಹೌದು ಸರ್, 6 ಇಯರ್ ಬ್ಯಾಗ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಹಾಗೆ ಇನ್ನೊಂದು i10 ನಿಯೋಸ್ ಇದೆ ನೋಡಿ ಸರ್. i10 ಗ್ರ್ಯಾಂಡ್ i10 ನಿಯೋಸ್ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಓಕೆ. ಎಷ್ಟು ಏನಾಗಿದೆ ಸರ್? ಬರೀ 30,000 ಓಡಿದೆ ಸರ್. ಬರೀ 30,000 ಓಡಿದೆ. ಓಕೆ. ಆನ್ ರೆಕಾರ್ಡ್ ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ 2020 ಮಾಡಲ್ಲ. ಹೌದು ಸರ್, 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ವೈಸು ಸರ್ 6,25,000 ಇದೆ. 6,25,000 ಫೈನಲ್ ಟು ಫೈನಲ್ ಕ್ಲೋಸ್ ಆಗೋ ಪ್ರೈಸ್ ಹೇಳ್ಬಿಡಿ ಸರ್. 5,90,000 ಮಾಡಿಸ್ಕೊಡ್ತೀನಿ ಸರ್. ಪ್ರೈಸ್ 5,80,000ಕ್ಕೆ 2020 ಮಾಡಲು ಸಿಂಗಲ್ ಓನರ್ ಬರೀ 30,000 ಓಡಿದೆ. ಓಕೆ. ಇನ್ನೊಂದು ಫೋರ್ಡ್ ಇದೆ ನೋಡಿ. ಫೋರ್ಡ್ ಫ್ರೀ ಸ್ಟೈಲ್ 21 ಮಾಡಲ್ ಗಾಡಿ ಸರ್. 21 ಮಾಡಲ್ ಗಾಡಿ, ಟಾಪ್ ಎಂಡ್ ಟೈಟಾನಿಯಂ ಪ್ಲಸ್, ಬರೀ 44,000 ಓಡಿದೆ. ಬರೀ 44,000 ಡ್ರೈವ್ ಅನ್ನು ಸಿಂಗಲ್ ಓನರ್ ವೆಹಿಕಲ್. ಓಕೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು. ಇದಕ್ಕೂ ವಾರಂಟಿ ಎಲ್ಲ ಸಿಗುತ್ತಲ್ಲ? 100% 2 years ವಾರಂಟಿ ಸಿಗುತ್ತೆ ಸರ್. 2 ವರ್ಷ ವಾರಂಟಿ. ಸಿಂಗಲ್ ಓನರ್ ವೆಹಿಕಲ್ ಆನ್ ರೆಕಾರ್ಡ್ ಇದೆ. ಪ್ರೈಸಿಂಗ್ ವೈಸು ಸರ್? ಸರ್ 6,75,000 ಇದೆ ಸರ್. ಸರ್ ಹೆಚ್ಚು ಕಡಿಮೆ ಮಾಡಿ ಸರ್. 6,45,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6,45,000. ಹೊಸದಂದ್ರೆ ಎಷ್ಟಿದೆ ಸರ್ ಇದು? ಇದು ಅರೌಂಡ್ 9 ಪಾಯಿಂಟ್ ಸಮಥಿಂಗ್ ಇತ್ತು ಸರ್. 9 lakhs ಚೇಂಜ್ ಇದೆಯಾ? ಟಾಪ್ ಎಂಡ್ ವೆಹಿಕಲ್ ಟೈಟಾನಿಯಂ ಪ್ಲಸ್ ಸರ್ ಇದು. 21 ಮಾಡಲ್ ಫ್ರೀ ಸ್ಟೈಲ್ ಅಲ್ವಾ? ಹೌದು ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಕ್ವಿಟ್ ಇದೆ. ಕ್ವಿಟ್ ಬಗ್ಗೆ ಹೇಳಿ ಸರ್. 2021 ಮಾಡಲು ಸಿಂಗಲ್ ಓನರ್ ಬರೀ 20,000 ಓಡಿದೆ. ಕ್ಲೈಂಬರ್ ಸರ್, 1 ಲೀಟರ್ ಇಂಜಿನ್. ರೆನಾಲ್ಟ್ ಕ್ವಿಟ್ ಕ್ಲೈಂಬರ್ ಫುಲ್ ಟಾಪ್ ಎಂಡ್. ನಿಮಗೆ ಮ್ಯಾಗ್ವಿಲ್ ಇಂದ ಹಿಡಿದು ಎಲ್ಲಾನು ಬಂದ್ಬಿಡುತ್ತೆ. ಡ್ರಿವನ್ ಎಷ್ಟಾಗಿದೆ ಸರ್? ಬರೀ 20,000 ಓಡಿದೆ ಸರ್. 20,000. ಓಕೆ. ಪ್ರೈಸಿಂಗ್ ವೈಸು ಸರ್ 4,75,000 ಇದೆ ಸರ್. ಇನ್ನೊಂದು ಪ್ರೈಸು ಸರ್ 4,45,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 4,45,000. ಹೌದು ಸರ್. ಓಕೆ. ಏನೋ ಹೆಚ್ಚು ಕಡಿಮೆ ಆಗುತ್ತೆ. ಬರಲಿ ಸರ್, ಕಸ್ಟಮರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಒಂದು ಪ್ರೈಸ್ ಹೇಳ್ಬಿಡಿ ಸರ್ ನೋಡೋಣ. ಸರ್ 4,40,000 ಕ್ಲೋಸ್ ಮಾಡ್ಕೊಡ್ತೀನಿ. 4,40,000. ಹೌದು ಸರ್, 4,40,000ಕ್ಕೆ ಕ್ವಿಡ್ ಕ್ಲೈಂಬರು ಸಿಂಗಲ್ ಓನರು ಬರೀ 20,000 ಓಡಿದೆ. 1 ಲೀಟರ್ ಇಂಜಿನ್. 2021 ಮಾಡಲ್. ಹೌದು ಸರ್, 21 ಮಾಡಲ್. ಈ ಶೋರೂಮ್ ಒಳಗಡೆ ಒಂದು 10-15 ಕಾರ್ಗಳಿದೆ. ಅದರಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು ಟಾಟಾ ಸಫಾರಿ ಇದೆ. ಸಫಾರಿ ಬಗ್ಗೆ ಹೇಳಿ ಸರ್. 21 ಮಾಡಲ್ XZA ಪ್ಲಸ್ ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ಸರ್. ವೈಟ್ ಕಲರ್, ಅಫಿಷಿಯಲ್ ಕಲರ್, ಬರೀ 34,000 ಓಡಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಇಂದ ಹಿಡಿದು ಎಲ್ಲಾನು ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ವೈಸು ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಟಾಟಾ ಸಫಾರಿ 2021 ಮಾಡಲ್. ಹೌದು ಸರ್, 21 ಮಾಡಲು ಬರೀ 34,000 ಓಡಿದೆ. XZA ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್. ಪ್ರೈಸಿಂಗ್ ವೈಸು ಸರ್ 18,95,000 ಇದೆ ಸರ್. ಫೈನಲ್ ಹೇಳಿ ಸರ್. ಸರ್ 18,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 18,60,000. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಬಂದು ಆನ್ ಟೇಬಲ್ ಕೂತ್ಕೊಳ್ಳು ಮಾತಾಡಿ ಏನಾದ್ರು ಹೆಚ್ಚು ಕಡಿಮೆ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ. ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಬೆಸ್ಟೇ ಮಾಡಿಸ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು XV500 ಸರ್ 2015 ಮಾಡಲ್ W8 ಸಿಂಗಲ್ ಓನರ್ ಗಾಡಿ. 80,000 ಓಡಿದೆ ಸರ್ ಗಾಡಿ. 80,000 ಡ್ರಿವನ್ ಆಗಿದೆ. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಆನ್ ರೆಕಾರ್ಡ್, ನಾನ್ ಆಕ್ಸಿಡೆಂಟ್ ವೆಹಿಕಲ್, ಸ್ಟಿಲ್ ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ವೈಸು ಸರ್ 8,90,000 ಇದೆ ಸರ್ ಪ್ರೈಸಿಂಗ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 8,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಸರ್ ಬರಲಿ ಸರ್, ಕಸ್ಟಮರ್ 850 ಕ್ಲೋಸ್ ಮಾಡ್ಕೊಡ್ತೀನಿ. 8.5 ಲಕ್ಷವರೆಗೂ ಆಗುತ್ತೆ. ಹೌದು ಸರ್. ಕಡಿಮೆ ಆಗುತ್ತಾ ಸರ್? ಬರಲಿ ಸರ್, ನೋಡ್ಲಿ ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಲಿ. ಫೈನಾನ್ಸ್ ಬೇಕಂದ್ರೆ ಫೈನಾನ್ಸ್ ಸಿಗುತ್ತೆ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. W8 ಸರ್. 8 ಇಯರ್ ಬ್ಯಾಗ್ ವೆಹಿಕಲ್. 8 ಇಯರ್ ಬ್ಯಾಗ್ ವೆಹಿಕಲ್. ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಷ್ಟ ಇದೆ ನೋಡಿ ಸರ್. 2016 ಮಾಡಲು Z ಸಿಂಗಲ್ ಓನರ್ 2.4 ಮ್ಯಾನ್ಯಲ್ ಸರ್. ಇನೋವಾ ಕ್ರಿಸ್ಟಾ. ಓಕೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ತುಂಬಾ ಕ್ಲಾಸ್ ಆಗಿದೆ. ಅದರಲ್ಲೂ ವೈಟ್ ಕಲರ್ ಅಫಿಷಿಯಲ್ ಕಲರ್. ಎಷ್ಟು ಡ್ರಿವನ್ ಆಗಿದೆ ಸರ್? ಇದು 1,40,000 ಡ್ರೈವನ್ ಆಗಿದೆ ಸರ್. 1,40,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸಿಂಗ್ ವೈಸು ಸರ್ 15,50,000 ಇದೆ ಸರ್. ಏನು ಸರ್ ಹೇಳ್ತಾ ಇದ್ದೀರಾ? ಇನ್ನೊಂದು ಪ್ರೈಸ್ ಹೇಳಿ ಸರ್. 15,50,000ಕ್ಕೆ ಸರ್ ಇನೋವಾ ಕ್ರಿಸ್ಟಾ ಸರ್. 15,50,000. 15,50,000ಕ್ಕೆ 2016 ಮಾಡಲು ಇನೋವಾ ಕ್ರಿಸ್ಟಾ Z ವೇರಿಯಂಟು ಸಿಂಗಲ್ ಓನರ್ ವೆಹಿಕಲ್. ಬರೀ 1,40,000 ಓಡಿದೆ. ರೆಕಾರ್ಡೆಡ್ ಸರ್. 1,40,000 ಈ ಗಾಡಿಗೆ ಲೆಕ್ಕನೇ ಅಲ್ಲ ಸರ್. ಹೌದು ಸರ್, 8 ಲಕ್ಷ ಆರಾಮಾಗಿ ಓಡುತ್ತೆ ಸರ್ ಗಾಡಿಗಳೆಲ್ಲ. ಹಾಗೆ ನೆಕ್ಸ್ಟ್ ಎರ್ಟಿಗಾ ಸರ್. 2018 ಮಾಡಲು ZXi ಪ್ಲಸ್ ಸರ್. ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. 70,000 ಡ್ರೈವನ್ ಆಗಿದೆ. 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ಎಕ್ಸಲೆಂಟ್ ಆಗಿದೆ. ಪ್ರೈಸಿಂಗ್ ವೈಸು ಏನು ಹೇಳ್ತಾ ಇದ್ದೀರಾ ಸರ್? 8,75,000 ಇದೆ ಸರ್. ಹೆಚ್ಚು ಕಡಿಮೆ ಅಂದ್ರೆ ಫೈನಲ್ ಸರ್ 8,55,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 8,55,000. ಹೌದು ಸರ್. ಎಷ್ಟನೇ ಮಾಡಲು ಸರ್? 2018 ಮಾಡಲು ಸಿಂಗಲ್ ಓನರು XZ ಪ್ಲಸ್ ಸರ್. ಓಕೆ.
ಇನೋವಾ ಒಂದು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ಹೌದು ಯಾರಾದ್ರೂ ಬರ್ತಾರೆ ಸರ್ ಅದಕ್ಕೆ ಪಕ್ಕ 100% ಕ್ಲೋಸಿಂಗ್ ಆಗುತ್ತೆ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಯಾರಾದ್ರೂ ತಗೊಬೋದು ಸರ್. ಖಂಡಿತ. ಹಾಗೆ ನೆಕ್ಸ್ಟ್ ಇನ್ನೊಂದು ಸೆಲ್ಟಾಸ್ ಇದೆ ನೋಡಿ ಸರ್. 2020 ಮಾಡಲು ಕಿಯಾ ಸೆಲ್ಟೋಸ್ HTK ಪ್ಲಸ್ ಸರ್. Okay. ಪೆಟ್ರೋಲ್ ಗಾಡಿ. ಕಿಲೋಮೀಟರ್ ಬಂದು 53,000 ಓಡಿದೆ ಸರ್. 53,000 ಓಡಿದೆ. ಹೌದು ಸರ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ಎಕ್ಸಲೆಂಟ್ ಆಗಿದೆ. ಪ್ರೈಸಿಂಗ್ ಸರ್ 9,95,000 ಇದೆ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್, ಇದು ಕ್ಲೋಸ್ ಆಗಲಿ ಸರ್. 9,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 9,70,000. 9,70,000ಕ್ಕೆ 2020 ಮಾಡಲು ಕಿಯಾ ಸೆಲ್ಟೋಸ್. ಅದರಲ್ಲೂ ಸಿಂಗಲ್ ಓನರ್ ಬರೀ 53,000 ಓಡಿದೆ. ಓಕೆ ಪೆಟ್ರೋಲ್ ಅಲ್ವಾ ಸರ್? ಹೌದು ಸರ್, ಪೆಟ್ರೋಲ್ ಗಾಡಿ. HTK ಪ್ಲಸ್ ಮಿಡ್ ವೇರಿಯಂಟ್. ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು Hyundai ಕ್ರೆಟಾ ಇದೆ ಮಾರ್ಕೆಟ್ ಅಲ್ಲಿ. ಇದಕ್ಕಂತೂ ಒಳ್ಳೆ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಕ್ರೆಟಾ ಎಸ್ ವೇರಿಯಂಟ್ ಸರ್. 53,000 ಓಡಿದೆ. ಪೆಟ್ರೋಲ್ ಗಾಡಿ. 53,000 ಓಡಿದೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಓಕೆ 16 ಮಾಡಲ್ ಅಲ್ವಾ? ಹೌದು ಸರ್, 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 16 ಮಾಡಲ್ ಸಿಂಗಲ್ ಓನರ್ ಬರೀ 53,000 ಓಡಿದೆ. ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ ಬಂದು 8,45,000 ಇದೆ ಸರ್. ಫೈನಲ್ ಹೇಳಿ ಸರ್. ಸರ್ 8 lakhs ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 8 ಲಕ್ಷ. ಹೌದು ಪ್ರೈಸ್ 8 ಲಕ್ಷದ ಒಳಗಡೆ ಸರ್. 7,95,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 790 ಮಾಡ್ಕೊಳ್ಳಿ ಸರ್. ಆಯ್ತು ಸರ್, 7,90,000 ಮಾಡಿಸ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಟೊಯೋಟಾ ಫಾರ್ಚುನರ್ ಇದೆ. ಫಾರ್ಚುನರ್ ಬಗ್ಗೆ ಹೇಳಿ ಸರ್. ಸರ್ 2013 ಮಾಡಲು 97,000 ಓಡಿದೆ. ಆನ್ ರೆಕಾರ್ಡ್ ಇದೆ ಸರ್. ಸೆಕೆಂಡ್ ಓನರ್. Okay. 4x2 ಆಟೋಮೆಟಿಕ್. 4x2 ಆಟೋಮೆಟಿಕ್. ಓಕೆ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ಸೂಪರ್ ಆಗಿದೆ. ಬಾಡಿ ಲೈನ್ ವೈಸ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸಿಂಗಲ್ ಓನರ್ ಸರ್ ಇದನ್ನು? ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. ಸೆಕೆಂಡ್ ಓನರ್ ಆಗಿದ್ರು ಸ್ಟಿಲ್ ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಪ್ರೈಸಿಂಗ್ ವೈಸ್ ಸರ್ 13,95,000 ಇದೆ ಸರ್. ಫೈನಲ್ ಹೇಳಿ ಸರ್. ಸರ್ 13.5 ಲಕ್ಷ ಕೊಡ್ತೀನಿ ಸರ್. 13.5 ಲಕ್ಷ. ಹೌದು ಸರ್. ಕಂಡೀಷನ್ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿದೆ. ಇನ್ನೊಂದು ಪ್ರೈಸ್ ಹೇಳಿ ಸರ್ ನಮಗೆ. ಸರ್ 13,20,000 ಕ್ಲೋಸ್ ಮಾಡ್ಕೊಡ್ತೀನಿ. 13,20,000ಕ್ಕೆ 13 ಮಾಡಲ್. 13 ಮಾಡಲು ಫಾರ್ಚುನರ್ 4x2 ಆಟೋಮೆಟಿಕ್. ಅದರಲ್ಲೂ 97,000 ಓಡಿದೆ. ರೆಕಾರ್ಡ್ ಆನ್ ರೆಕಾರ್ಡ್ ಇದೆ ಸರ್. ಹಾಗೆ ನೆಕ್ಸ್ಟ್ ವೆನ್ಯೂ ಇದೆಯಲ್ಲ ಸರ್. ಸರ್ 2019 ಮಾಡಲು ಡೀಸೆಲ್ ಗಾಡಿ ಬರೀ 48,000 ಓಡಿದೆ ಸರ್. ಸಿಂಗಲ್ ಓನರ್ ಮಿಡ್ ವೇರಿಯಂಟ್ ಎಸ್ ವೇರಿಯಂಟ್. ಸಿಂಗಲ್ ಓನರ್ ಮಿಡ್ ವೇರಿಯಂಟ್ ಆಗಿದೆ. ಹೌದು ಸರ್. ಎಸ್ ವೇರಿಯಂಟ್. ಹೌದು ಸರ್. ಮಾಡಲ್ ಅಂದ್ರೆ ಸರ್ ಇದು 2019 ಮಾಡಲ್. 19 ಮಾಡಲ್. ಪ್ರೈಸಿಂಗ್ ವೈಸ್ 8,55,000 ಇದೆ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 8,20,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಸರ್ 8,10,000ಕ್ಕೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್ ಪ್ರೈಸ್? 8,10,000ಕ್ಕೆ 2019 ಮಾಡಲು ವೆನ್ಯೂ ಡೀಸೆಲ್. ಸಿಂಗಲ್ ಓನರ್. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಟಾಟಾ ಗಾಡಿ. ಟಾಟಾ ನೆಕ್ಸಾನ್ ಇದೆ. ಇದೆಷ್ಟನೇ ಮಾಡಲ್ ಸರ್? 2021 ಮಾಡಲ್ ಗಾಡಿ ಸರ್. ಸಿಂಗಲ್ ಓನರ್ XM ಮಿಡ್ ವೇರಿಯಂಟ್. 53,000 ಓಡಿದೆ ಸರ್. 53,000 ಓಡಿದೆ. ಹೌದು ಸರ್. ಆನ್ ರೆಕಾರ್ಡ್ ಸರ್? ಆನ್ ರೆಕಾರ್ಡ್. ಪೆಟ್ರೋಲ್ ಗಾಡಿ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ. ಪ್ರೈಸಿಂಗ್ ಹೇಳಿ ಸರ್. ಸರ್ 8,25,000 ಇದೆ ಸರ್. ಫೈನಲ್ ಹೇಳ್ಬಿಡಿ ಸರ್. 7,90,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7,90,000ಕ್ಕೆ 2021 ಮಾಡಲು XM ನೆಕ್ಸಾನ್ ಸರ್. ನೆಕ್ಸಾನ್ ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. 52,000 ಓಡಿದೆ. ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಕೈಗರ್ ಇದೆ. ರೆನಾಲ್ಟ್ ಕೈಗರು. ಇದೆಷ್ಟನೇ ಮಾಡಲ್ ಸರ್? 21 ಮಾಡಲು ಬರೀ 19,000 ಓಡಿದೆ. ಆಟೋಮೆಟಿಕ್ ವೆಹಿಕಲ್. 21 ಮಾಡಲು 19,000 ಓಡಿದೆ. ಬರೀ 19,000 ಓಡಿದೆ. ಆಟೋಮೆಟಿಕ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಸರ್. ನೋಡ್ತಾ ಇರ್ಬೋದು ಈ ಗಾಡಿ ಕಂಡೀಷನ್ ಕೂಡ ಆಲ್ಮೋಸ್ಟ್ ನಿಮಗೆ ಯಾವ ಗಾಡಿನಾದ್ರೂ ನೋಡಿ ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಇರಲ್ಲ ಸರ್. ಹೆಂಗೆ ಸರ್ 100% ಗಾಡಿ ಎಲ್ಲ ನಾನ್ ಆಕ್ಸಿಡೆಂಟ್ ಗಾಡಿ ಇರುತ್ತೆ. ವೆಲ್ ಮೇಂಟೈನ್ಡ್ ಇರುತ್ತೆ ಸರ್. ನಾವು ತಗೊಂಡ್ಬರ್ಬೇಕಾದ್ರೆ ಕಂಪ್ಲೀಟ್ ಎಲ್ಲ ಚೆಕ್ ಮಾಡಿನೇ ತಗೊಂಡ್ಬಂದು ಮಾರೋದು ಸರ್. ಪ್ರೈಸಿಂಗ್ ವೈಸು ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಇದಕ್ಕೆ 7 lakhs ಇದೆ ಸರ್ ಪ್ರೈಸಿಂಗ್. ಹೆಚ್ಚು ಕಡಿಮೆ ಹೇಳ್ಬಿಡಿ ಸರ್. ಸರ್ 6,80,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6,80,000. 6,80,000ಕ್ಕೆ ಸಿಂಗಲ್ ಓನರ್ 21 ಮಾಡಲು ಕೈಗರ್ ಆಟೋಮೆಟಿಕ್. ಓಕೆ. ನೆಕ್ಸ್ಟ್ ಒಂದು ಮಹೀಂದ್ರಾ XUV 300 ಇದೆ ನೋಡಿ ಸರ್. ಹೌದು ಸರ್. ಮಹೀಂದ್ರಾ XUV 300 21 ಮಾಡಲು WF4 ಸರ್. ಸಿಂಗಲ್ ಓನರ್ ವೆಹಿಕಲ್. ಬರೀ 35,000 ಓಡಿದೆ. ಬರೀ 35,000 ಓಡಿದೆ. ಹೌದು ಸರ್. ಬರೀ 35,000 ಓಡಿದೆ. ಓಕೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಗಾಡಿ ಸರ್. ಇದು ಪೆಟ್ರೋಲ್ ಇಂಜಿನ್ ವೆಹಿಕಲ್. WF4 ವೇರಿಯಂಟ್. ಹೌದು ಸರ್. ಪ್ರೈಸಿಂಗ್ ವೈಸು ಸರ್ 7,95,000 ಇದೆ ಸರ್. ಫೈನಲ್ ಹೇಳಿ ಸರ್. ಸರ್ 7,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7,70,000ಕ್ಕೆ 21 ಮಾಡಲ್. 21 ಮಾಡಲು ಬರೀ 35,000 ಓಡಿದೆ ಸರ್. ಇನ್ನೊಂದು ಸಫಾರಿ ಇದೆಯಲ್ಲ ಸರ್? ಸರ್ 22 ಮಾಡಲು ಸಿಂಗಲ್ ಓನರ್ XMA. ಓಕೆ. ಬರೀ 51,000. ಹೌದು ಸರ್. ಆಟೋಮೆಟಿಕ್ ಮಿಡ್ ವೇರಿಯಂಟ್. ಓಕೆ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. 51,000 ಓಡಿದೆ ಅಷ್ಟೇ. ಹೌದು ಸರ್. 51,000 ಓಡಿದೆ ಸರ್. ಪ್ರೈಸಿಂಗ್ ವೈಸು ಸರ್ 16,75,000 ಇದೆ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 16,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 16,40,000ಕ್ಕೂ 16,40,000ಕ್ಕೆ 22 ಮಾಡಲು ಸಫಾರಿ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ. ಇವಾಗ ಇನ್ನೊಂದು ಯಾರ್ಡ್ಗೆ ಬಂದಿದ್ದೀವಿ. ಇಲ್ಲೊಂದು 8 ಗಾಡಿಗಳಿದೆ. ಮತ್ತೆ ಇನ್ನೊಂದು ಯಾರ್ಡ್ ಇದೆ ಮುಂದೆ, ಅಲ್ಲೂ ಹೋಗೋಣ. ಫಸ್ಟ್ ನೋಡ್ತಾ ಇರ್ಬೋದು ಬಲಿನೋ ಇದೆ. ಬಲಿನೋ ಬಗ್ಗೆ ಹೇಳಿ ಸರ್. 2017 ಮಾಡಲು ಸಿಂಗಲ್ ಓನರ್ 50,000 ಓಡಿದೆ. CVT ಇಂಜಿನ್, ಗೇರ್ ಬಾಕ್ಸ್, ಆಟೋಮೆಟಿಕ್ ಗೇರ್ ಬಾಕ್ಸ್. ಓಕೆ. ಜೀಟಾ ವೇರಿಯಂಟ್ ಸರ್. ಜೀಟಾ ವೇರಿಯಂಟ್. ಟಾಪ್ ಎಂಡ್ ಗಿನ ಒಂದು ವೇರಿಯಂಟ್ ಕಡಿಮೆ ಸರ್. ಪ್ರೈಸಿಂಗ್ ವೈಸು ಸರ್ 6,45,000 ಇದೆ ಸರ್. ಹೆಚ್ಚು ಕಡಿಮೆ ಮಾಡಿ ಹೇಳ್ಬಿಡಿ ಸರ್. ಸರ್ 6,10,000 ಕ್ಲೋಸ್ ಮಾಡ್ಕೊಡ್ತೀನಿ. 6,10,000ಕ್ಕೆ ಆಟೋಮೆಟಿಕ್ ಬರೀ 50,000 ಓಡಿದೆ. 50,000 ಓಡಿದೆ. 2017 ಮಾಡಲು ಸರ್. ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು ಸರ್. ಖಂಡಿತ ಮಾಡಿಸ್ಕೊಡ್ತೀನಿ ಸರ್.
ಹಾಗೆ ನೆಕ್ಸ್ಟ್ ಇನ್ನೊಂದು ಬಲಿನೋ 2016 ಮಾಡಲು ಸಿಂಗಲ್ ಓನರ್ ಡೆಲ್ಟಾ ವೇರಿಯಂಟ್ ಬರೀ 60,000 ಓಡಿದೆ ಸರ್. ಓಕೆ ಓಕೆ ಬರೀ 60,000. ಬರೀ 60,000 ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸಿಂಗ್ ವೈಸು ಸರ್ 5,85,000 ಇದೆ ಸರ್. ಫೈನಲ್ ಹೇಳ್ಬಿಡಿ ಸರ್, ಡೆಡ್ ಎಂಡ್ ಸರ್ 5,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಆಗಲ್ವಾ ಸರ್? 5,50,000 ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಸಿಂಗಲ್ ಓನರ್ ಗಾಡಿ ಸರ್, ಮಾಡ್ಕೊಡಿ ಸರ್. ಏನೋ ಆಯ್ತು ಸರ್, ಬನ್ನಿ ಸರ್. ಅದು ಹೋಂಡಾ ಸಿಟಿ ಇದೆ ನೋಡಿ ಸರ್. ಹೌದು ಸರ್, ಹೋಂಡಾ ಸಿಟಿ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಎಷ್ಟು ಓಡಿದೆ ಸರ್? 71,000 ಓಡಿದೆ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಮಿಡ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ಸಿಂಗಲ್ ಓನರ್ ಮಿಡ್ ವೇರಿಯಂಟ್ ಆಗಿರುತ್ತೆ. ಹೌದು ಸರ್. ಪ್ರೈಸಿಂಗ್ ವೈಸು ಸರ್ 6,25,000 ಇದೆ ಸರ್. ಫೈನಲ್ ಹೇಳಿ ಸರ್. ಸರ್ 5,90,000 ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ. 5,95,000. ಹೌದು ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಖಂಡಿತ ಬರಲಿ ಸರ್, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. i20 ಇದೆ ನೋಡಿ ಸರ್. 2018 ಮಾಡಲ್ಲು ಆಸ್ಟಾ ಆಪ್ಷನಲ್ಲು ಸಿಂಗಲ್ ಓನರ್ ಬರೀ 50,000 ಓಡಿದೆ ಸರ್. ಬರೀ 50,000? ಹೌದು ಸರ್, ಬರೀ 50,000 ಓಡಿದೆ. ಓಕೆ ಓಕೆ ಓಕೆ. ಪ್ರೈಸಿಂಗ್ ವೈಸು ಸರ್ 6,95,000 ಇದೆ ಸರ್. ಫೈನಲ್ ಹೇಳ್ಬಿಡಿ ಸರ್. ಸರ್ 6,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6,70,000. 6,70,000ಕ್ಕೆ 18 ಮಾಡಲು ಆಸ್ಟಾ ಆಪ್ಷನಲ್ ಸಿಂಗಲ್ ಓನರ್ ಬರೀ 50,000 ಓಡಿದೆ. ಓಕೆ ಓಕೆ ಓಕೆ. ಅದರಲ್ಲೂ ರೆಕಾರ್ಡ್ ಸಮೇತ ಆನ್ ರೆಕಾರ್ಡ್ ಇದೆ ಸರ್. ನಾನ್ ಆಕ್ಸಿಡೆಂಟ್ ಗಾಡಿ ಇದೆ. ಇನ್ನೊಂದು ಡಿಮ್ಯಾಂಡೆಡ್ ವೆಹಿಕಲ್ ಟಾಟಾ ನೆಕ್ಸಾನ್ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2020 ಮಾಡಲು XZ ಪ್ಲಸ್ ಸಿಂಗಲ್ ಓನರ್ ಗಾಡಿ ಬರೀ 14,000 ಓಡಿದೆ. 14,000 ಡ್ರೈವ್ ಅನ್ನು ಸರ್. 14,000 ಓಡಿದೆ, ಅದರಲ್ಲೂ ಫ್ಯಾನ್ಸಿ ನಂಬರ್ 0068. ಹೌದು ಸರ್. ಪ್ರೈಸಿಂಗ್ ವೈಸು ಸರ್ 8,45,000 ಇದೆ ಸರ್. ಫೈನಲ್ ಹೇಳ್ಬಿಡಿ ಸರ್. ಸರ್ 8 lakhs ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 8 ಲಕ್ಷ? 8 ಲಕ್ಷ ಸರ್. 8 ಲಕ್ಷಕ್ಕೆ ಎಷ್ಟನೇ ಮಾಡಲ್? 2020 ಮಾಡಲು ಸಿಂಗಲ್ ಓನರ್ ಬರೀ 14,000 ಓಡಿದೆ. ಓಕೆ ಓಕೆ ಓಕೆ. 8 ಲಕ್ಷಕ್ಕೆ 2020 ಮಾಡಲ್ ಸಿಗ್ತಾ ಇದೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ ನೋಡಿ ಸರ್. ಗ್ರ್ಯಾಂಡ್ i10 2016 ಮಾಡಲ್ ಸೆಕೆಂಡ್ ಓನರ್ 60,000 ಓಡಿದೆ ಸರ್ ಗಾಡಿ. 60,000 ಓಡಿದೆ. ಹೌದು ಸರ್. ಸ್ಪೋರ್ಟ್ಸ್ ವೇರಿಯಂಟ್ ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡೋರೆ. ಡ್ರಿವನ್ ಎಷ್ಟು ಅಂದ್ರಿ ಸರ್? ಸರ್ 60,000 ಡ್ರೈವನ್ ಆಗಿದೆ. 60,000 ಓಡಿದೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ 16 ಮಾಡಲ್. ಪ್ರೈಸಿಂಗ್ ವೈಸು ಸರ್ 4,60,000 ಇದೆ ಸರ್. ಹೆಚ್ಚು ಕಡಿಮೆ ಅಂದ್ರೆ ಸರ್? ಸರ್ 4,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ ಸರ್. ರೆನಾಲ್ಟ್ ಕ್ವಿಡ್ ಒಂದು ಇದೆಯಲ್ಲ ಸರ್? ಸರ್ ಕ್ವಿಡ್ ಆಟೋಮೆಟಿಕ್ ಗಾಡಿ ಸರ್. 17 ಮಾಡಲು 57,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಓಕೆ. 17 ಮಾಡಲು ಸಿಂಗಲ್ ಓನರ್ 57,000 ಓಡಿದೆ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಮೈಲೇಜ್ ವೈಸ್ ಎಲ್ಲ ಏನು ಬರ್ಬೋದು ಸರ್ ಈ ಗಾಡಿ? ಸರ್ ಸಿಟಿನೇ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೂ 18 ಬಂದೇ ಬರುತ್ತೆ ಸರ್. ಓಕೆ. ಹೈವೇ ಎಲ್ಲ 20-22 ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರೋರು ಹೇಳಿರೋ ಮೀನ್ಸ್ ತಗೊಂಡು ಓಡಿಸಿರೋರು ಹೇಳಿರೋ ಕಿಲೋಮೀಟರ್ ಸರ್. ಅದರಲ್ಲೂ 1 ಲೀಟರ್ ಇಂಜಿನ್ ಅಲ್ಲ ಸರ್? ಹೌದು ಸರ್, 1 ಲೀಟರ್ ಇಂಜಿನ್ ಸರ್. ಪ್ರೈಸಿಂಗ್ ವೈಸು ಸರ್ 3,85,000 ಇದೆ ಸರ್. ಫೈನಲ್ ಅಂದ್ರೆ ಸರ್? ಸರ್ 3,65,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,60,000. ಹೌದು, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು ಸರ್. ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ವ್ಯಾರಂಟಿ ಎಲ್ಲ ಸಿಗುತ್ತಲ್ಲ ಸರ್? 100% ಸಿಗುತ್ತೆ ಸರ್. 1 year ವಾರಂಟಿ, ಇಂಜಿನ್ ಗೇರ್ ಬಾಕ್ಸ್ ಎಲ್ಲದಕ್ಕೂ ಸಿಗುತ್ತೆ ಸರ್. ಓಕೆ ಓಕೆ ಓಕೆ. ಇದು ಯೋನ್ ಇದೆ ನೋಡಿ ಸರ್. ಇಯಾನ್ 2014 ಮಾಡಲು ಎರಾ ಪ್ಲಸ್ 49,000 ಡ್ರೈವ್ ಒನ್ ಆಗಿದೆ ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ವೈಸು ಸರ್ 295 ಇದೆ ಸರ್. ಹೆಚ್ಚು ಕಡಿಮೆ ಅಂದ್ರೆ ಸರ್? ಸರ್ 270 ಕ್ಲೋಸ್ ಮಾಡ್ಕೊಡ್ತೀನಿ. 2,70,000ಕ್ಕೆ 2014 ಮಾಡಲು ಇಯಾನು ಸರ್. ಓಕೆ ಓಕೆ ಓಕೆ. ಎರಾ ಪ್ಲಸ್ ವೇರಿಯಂಟ್? ಹೌದು ಸರ್, ಎರಾ ಪ್ಲಸ್. ಓಕೆ. ಮತ್ತೊಮ್ಮೆ ಇನ್ನೊಂದು ಎರಡಕ್ಕೆ ಬಂದಿದ್ದೀವಿ. ಅದ್ರಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು. ಮತ್ತೊಮ್ಮೆ ಇನ್ನೊಂದು ಬಲಿನೋನೇ ಇದೆ, ಬಗ್ಗೆ ಹೇಳಿ ಸರ್. ಸರ್ 2018 ಮಾಡಲು ಡೀಸೆಲ್ ಗಾಡಿ, ಝೀಟಾ ವೇರಿಯಂಟ್ 1.3 ಡೀಸೆಲ್ ಇಂಜಿನ್ ಸರ್ ಇದು. ಓಕೆ ಓಕೆ. ಪ್ರೈಸಿಂಗ್ ವೈಸು ಸರ್ 6,95,000 ಇದೆ ಸರ್. ಫೈನಲ್ ಹೇಳ್ಬಿಡಿ ಸರ್. ಸರ್ 6,70,000 ಕೊಡ್ತೀನಿ ಸರ್. 6,70,000. ಹೌದು ಸರ್. ಪ್ರೈಸ್ ಇನ್ನೊಂದು ಪ್ರೈಸ್ ಸರ್ 6,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು? ಖಂಡಿತ ಸರ್, ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಇದು ಸರ್. ಇದು ಇದೆ ನೋಡಿ ಸರ್. 2016 ಮಾಡಲು SX ಸಿಂಗಲ್ ಓನರ್ ಗಾಡಿ ಬರೀ 61,000 ಓಡಿದೆ ಸರ್. ಇದು 61,000 ಓಡಿದೆ? ಹೌದು ಸರ್, ಬರೀ 61,000 ಓಡಿದೆ. ವೇರಿಯಂಟ್ ಸರ್ ಇದು? ಸರ್ SX ಸರ್. SX ವೇರಿಯಂಟ್. ಹೌದು ಸರ್. ಆಕ್ಟಿವ್ ವೇರಿಯಂಟ್ ಆಗಿರುತ್ತೆ. ಹೌದು. ಪ್ರೈಸಿಂಗ್ ವೈಸು ಸರ್ 6,10,000 ಇದೆ ಸರ್. ಫೈನಲ್ ಟು ಫೈನಲ್ ಅಂದ್ರೆ ಸರ್ 570 ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸು ಸರ್ 570 ಫೈನಲ್ ಮಾಡ್ಕೊಡ್ತೀನಿ ಸರ್. 5,70,000ಕ್ಕೆ ಸಿಂಗಲ್ ಓನರ್ ಗಾಡಿ ಸರ್. ಹಾಗೆ ಇನ್ನೊಂದು ಆಲ್ಟ್ರೋಸ್ ಇದೆ ನೋಡಿ. 2020 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 35,000 ಓಡಿದೆ ಸರ್ ಗಾಡಿ. 35,000? ಹೌದು ಸರ್. ಆಚೆ ಇದ್ದಿದ್ದು ಎಷ್ಟು ಸರ್ ಓಡಿದ್ದು? ಅದು 30,000 ಓಡಿತ್ತು ಸರ್. ಅದು 30,000, ಇದು 35,000. ಇದು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು XZ ಪ್ಲಸ್ ಸೇಮ್ ಕಲರ್ ಸರ್. ಪ್ರೈಸಿಂಗ್ ವೈಸು ಸರ್ ಇದು ಅಷ್ಟೇ ಸರ್. ಸೇಮ್ 7,75,000 ಇದೆ. 7,25,000 ಆಗುತ್ತೆ. ಹೌದು ಸರ್, ಕಡಿಮೆ ಆಗುತ್ತೆ. ಫೈನಲ್ ಹೇಳ್ಬಿಡಿ ಸರ್ ಒಂದು ರೇಟ್. 6,90,000 ಕ್ಲೋಸ್ ಮಾಡ್ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಖಂಡಿತ ಮಾಡಿಸ್ಕೊಡ್ತೀನಿ. 2019 ಮಾಡಲು ಸಿಂಗಲ್ ಓನರ್ ಗಾಡಿ 40,000 ಓಡಿದೆ ಸರ್ ಗಾಡಿ. 2019 ಮಾಡಲು ಸಿಂಗಲ್ ಓನರ್ 40,000 ಡ್ರಿವನ್ ಆಗಿದೆ. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ 1 ಲೀಟರ್ ಇಂಜಿನ್ ಸರ್, ಟರ್ಬೋ. ಓಕೆ. ಪ್ರೈಸಿಂಗ್ ವೈಸು 7,75,000 ಇದೆ ಸರ್. ಫೈನಲ್ ಹೇಳಿ ಸರ್. ಸರ್ 7,40,000 ಕ್ಲೋಸ್ ಮಾಡ್ಕೊಡ್ತೀನಿ. ಹಾಗೆ ನಮ್ಮ ಜೊತೆ ಒಬ್ರು ಕಸ್ಟಮರ್ ಕೂಡ ಇದ್ದಾರೆ. ಬನ್ನಿ ಅವರ ಫೀಡ್ಬ್ಯಾಕ್ ಕೂಡ ಕೇಳೋಣ. ಕಿರಣ್ ಸರ್ ಒಂದೇ ದಿನದಲ್ಲಿ ಲೋನ್ ಮಾಡಿಕೊಟ್ಟವ್ರಂತೆ, ಅದರಲ್ಲೂ ತುಂಬಾ ಖುಷಿಯಾಗವ್ರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಸರ್ ನೀವು ಬಂದಿರೋದು? ಬಂಸಂದ್ರ ಸರ್. ಜಿಗಣಿಯಿಂದ ಬಂದಿದ್ದೀರಾ? ಯಾವ ಕಾರ್ ನೋಡಿದ್ರಿ ಸರ್? ETS ಸರ್. ETS ಒಂದೇ ದಿನದಲ್ಲಿ ಕೊಟ್ರಂತಲ್ಲ ಸರ್? ಸರ್ ಹೆಂಗಿತ್ತು ಸರ್ ನಿಮ್ಮ ಪ್ರೊಫೈಲ್ ಎಲ್ಲ? ಚೆನ್ನಾಗಿದೆ ಸರ್. ನಿಮ್ಮ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಅದರಿಂದ ಒಂದೇ ದಿನದಲ್ಲಿ ಮಾಡ್ಕೊಟ್ಬಿಟ್ಟವ್ರೆ.
ಅವ್ರು ಕೇಳಿದ್ವು ಓಕೆ ಎಲ್ಲ ರೆಡಿ ಮಾಡಿ ಒಂದೇ ದಿನ ಚೆಕ್ ಇದು ಮಾಡಿದ್ವು, ಗಾಡಿ ಎಲ್ಲ ಟೆಸ್ಟ್ ಮಾಡಿದ್ವು ಒಂದೇ, ಮತ್ತೆ ಗಾಡಿ ಎಲ್ಲ ಲೋನ್ ಎಲ್ಲ ಮಾಡಿಸವ್ರೆ ಓಕೆ ಕೊಟ್ಟರು ಸರ್. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಈ ಶೋರೂಮ್? ಅಂದ್ರೆ ನಾನು ಎಲ್ಲ ಕಡೆ ಸರ್ಚ್ ಮಾಡ್ಕೊಂಡ್ ಬಂದೆ, ಗಾಡಿ ಸಿಟಿಯಿಂದ ಎಲ್ಲ ಬರ್ತಾ ಇದ್ದೆ. ಓಕೆ. ಅವಾಗ ಈ ಶೋರೂಮಿಗೆ ಬಂದೆ, ಫ್ರಂಟ್ ಅಲ್ಲೇ ಗಾಡಿ ನಿಂತಿತ್ತು. ನಿಂತ ತಕ್ಷಣ ನನಗೆ ಸ್ವಲ್ಪ ಅಟ್ರಾಕ್ಷನ್ ಆಯ್ತು ಗಾಡಿ ಮೇಲೆ, ಓಕೆ ಇದನ್ನೇ ತಗೋಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಕಿರಣ್ ಸರ್ ಮೀಟ್ ಮಾಡಿ ಬಂದಿದೆ. ನಿಮ್ಗೆ ಗಾಡಿ ಇಷ್ಟ ಆಯ್ತು, ಇಮಿಡಿಯೇಟ್ ಬುಕಿಂಗ್ ಮಾಡ್ಕೊಂಡ್ರೆ ಒಂದೇ ದಿನದಲ್ಲಿ ಲೋನ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಸರ್ದು ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್? ಚೆನ್ನಾಗಿದೆ ಸರ್. ಓಕೆ ಚೆನ್ನಾಗಿದೆ. ಓಕೆ ಸರ್, ಗುಡ್ ಸರ್. ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ 100% ಪ್ರೊಫೈಲ್ ಕಸ್ಟಮರ್ ಚೆನ್ನಾಗಿತ್ತು ಅಂದರೆ ಈ ಥರ ಕೋಆಪ್ರೇಟ್ ಮಾಡ್ತು ಅಂದರೆ ಒಂದೇ ದಿನದಲ್ಲಿ ಲೋನ್ ಮಾಡಿ ಕೊಡ್ತೀರಿ ಸರ್ ನಾವು. ಓಕೆ ಓಕೆ. ಅವ್ರು ಎಷ್ಟು ಕೇಳಿದ್ರು ಲೋನ್ ಅವ್ರಿಗೆ ಅಷ್ಟು ಲೋನು ಆಯಿತು, ಟೆನ್ಯೂರು ಸಿಕ್ತು. 13 ಮಾಡಲು ಸರ್ ಗಾಡಿ, ಹಂಗೂ ಲೋನು ಆಗಿದೆ, ಟೆನ್ಯೂರೂ ಆಗಿದೆ ಅವ್ರಿಗೂ. ಕಸ್ಟಮರ್ ಫುಲ್ ಹ್ಯಾಪಿ ಅಲ್ವಾ ಸರ್? ಹ್ಯಾಪಿನಾ ಸರ್? ಓಕೆ ಸರ್, ಹ್ಯಾಪಿ ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಜರ್ನಿ, ಓಕೆ ಸರ್. ಒಳ್ಳೆಯದಾಗಲಿ ಸರ್. ಓಕೆ ಸರ್. ಇನ್ನೊಂದು i10 ಇದೆ ನೋಡಿ ಸರ್. 2013 ಮಾಡಲು ಆಟೋಮೆಟಿಕ್ ಗಾಡಿ ಸರ್, ಸಿಂಗಲ್ ಓನರ್ ಗಾಡಿ. ಓಕೆ. 2013 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್, 63,000 ಓಡಿದೆ. 63,000 ಓಡಿದೆ. ಪ್ರೈಸಿಂಗು ಸರ್ ಇದು ಬಂದು 3,60,000 ಇದೆ ಸರ್. ಹೆಚ್ಚು ಕಡಿಮೆ ಮಾಡಿ ಹೇಳ್ಬಿಡಿ ಸರ್. i10 ಸರ್ 3,50,000 ಕ್ಲೋಸ್ ಮಾಡ್ಕೊಡ್ತೀನಿ. ಅದರಲ್ಲೂ ಮಾಡ್ಕೊಡ್ತೀರಾ? ಹೆಚ್ಚು ಕಡಿಮೆ ಖಂಡಿತ ಮಾಡ್ಕೊಡ್ತೀನಿ ಸರ್. ಆಟೋಮೆಟಿಕ್ ಚಿಕ್ಕ ಗಾಡಿ ಸರ್, ಯಾರಾದ್ರೂ ಬೆಂಗಳೂರು ಡೈಲಿ ಓಡಿಸೋರು ಇದ್ರೆ ಕಣ್ಣು ಮುಚ್ಕೊಂಡ್ಬಂದು ತಗೊಬೋದು ಸರ್. ಲೋನ್ ಬೇಕಂದ್ರೆ ಒಂದಿನದಲ್ಲಿ ಲೋನ್ ಮಾಡಿಸ್ಕೊಡ್ತಾರೆ. ಖಂಡಿತ ಸರ್, 24 hours ಅಲ್ಲಿ ಲೋನ್ ಸಿಗುತ್ತೆ ಸರ್. ಆಗ್ಲೇ ಅವ್ರು ಕಸ್ಟಮರ್ ಡೆಲಿವರಿ ತಗೋತಿದ್ರಲ್ಲ, ನೋಡಿದ್ರಲ್ಲ, ಅವರು ಕೂಡ ಅಷ್ಟೇ ಒಂದೇ ದಿನದಲ್ಲಿ ಲೋನ್ ಮಾಡಿಸ್ಕೊಂಡು ತಗೊಂಡು ಹೋಗ್ತವ್ರೆ. ಸಿಯಾಜು ಇದೆ ನೋಡಿ ಫೈನಲ್ ಸರ್. ಡೀಸೆಲ್ ಗಾಡಿ ಸಿಯಾಜು 17 ಮಾಡಲ್ 49,000 ಓಡಿದೆ ಸರ್. ಸೆಕೆಂಡ್ ಓನರ್ ಗಾಡಿ, ಡೀಸೆಲ್, ಟಾಪ್ ಅಂಡ್ ವೇರಿಯಂಟ್ ಸರ್. ಟಾಪ್ ಅಂಡ್ ವೇರಿಯಂಟ್. ಹೌದು ಸರ್. ವೀಲ್ ಎಲ್ಲ ಬಂದು ಎಲ್ಲ ಫೀಚರ್ಸ್ ಇದೆ ಸರ್. ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅನ್ನೋದೇನಿಲ್ಲ, ಎಲ್ಲ ಗಾಡಿ ಫೀಚರ್ಸ್ ಇದೆ ಸರ್. ಪ್ರೈಸಿಂಗ್ ವೈಸ್ ಸರ್ ಇದು ಬಂದು 7,45,000 ಇದೆ ಸರ್. ಹೆಚ್ಚು ಕಡಿಮೆ ಅಂದ್ರೆ ಸರ್ 7,10,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಎಷ್ಟೇ ಮಾಡಲ್ ಸರ್? 17 ಮಾಡಲು ಡೀಸೆಲ್ ಗಾಡಿ, ಬರೀ 48,000 ಓಡಿದೆ ಸರ್. ಓಕೆ ಓಕೆ ಓಕೆ. ಅದರಲ್ಲೂ ಫುಲ್ ಟಾಪ್ ಅಂಡ್ ಗಾಡಿ, ಫುಲ್ ಟಾಪ್ ಅಂಡ್ ವೆಹಿಕಲ್ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಕ್ವಿಡ್ ಇದೆ ಸರ್. 2018 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಸರ್, ಬರೀ 25,000 ಓಡಿದೆ. ಬರೀ 25,000? ಹೌದು ಸರ್, ಬರೀ 25,000 ಓಡಿದೆ. ಓಕೆ ಓಕೆ ಓಕೆ. ಎಷ್ಟು ಮಾಡಲ್ ಸರ್? 2018 ಮಾಡಲ್ RXT ಆಪ್ಷನಲ್ 1 ಲೀಟರ್ ಇಂಜಿನ್ ಸರ್. 1 ಲೀಟರ್ ಇಂಜಿನ್, ಆಟೋಮೆಟಿಕ್ ಗಾಡಿ. ಪ್ರೈಸಿಂಗ್ ವೈಸ್ ಸರ್ 3,75,000 ಇದೆ ಸರ್. ಫೈನಲ್ ಹೇಳಿ ಸರ್. 3,50,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷ. 3.5 ಲಕ್ಷಕ್ಕೆ 17 ಮಾಡಲು ಆಟೋಮೆಟಿಕ್, ಬರೀ 25,000 ಓಡಿದೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ i10 ಇದೆಯಲ್ಲ ಸರ್? 2013 ಮಾಡಲ್ ಡೀಸೆಲ್ ಗಾಡಿ, 79,000 ಓಡಿದೆ ಸರ್. 79,000 ಡ್ರಿವನ್ ಆಗಿದೆ. ಡೀಸೆಲ್ ಇಂಜಿನ್ ವೆಹಿಕಲ್, ಟಾಪ್ ಎಂಡ್ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ಗಾಡಿ ಇದು. ಓಕೆ. ಪ್ರೈಸಿಂಗ್ ವೈಸ್ ಸರ್ 3,70,000 ಇದೆ ಸರ್. ಇನ್ನೊಂದು ಪ್ರೈಸ್ ಸರ್ 3,50,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ i10 ಡೀಸೆಲ್ ಗಾಡಿ ಸರ್. ಅದರಲ್ಲೂ ಗ್ರ್ಯಾಂಡ್ i10. ಹೌದು ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ನಿಸಾನ್ ಮೈಕ್ರಾ ಇದೆ ನೋಡಿ, ಮೈಕ್ರಾ ಬಗ್ಗೆ ಹೇಳಿ ಸರ್. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ, 67,000 ಓಡಿದೆ ಸರ್. ಓಕೆ ಓಕೆ ಓಕೆ. ನೋಡ್ತಾ ಇರೋದು ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಗಾಡಿಲೇ ನೋಡ್ತಾ ಇರೋದು ಸ್ಕ್ರಾಚಸ್ ಇದೆ ಅಂತ, ಇಷ್ಟು ಗಾಡಿಯಲ್ಲಿ ನೋಡೇ ಇಲ್ಲ. ಹೌದು ಸರ್. ಹೌದು ಹೌದು. ಎಷ್ಟನೇ ಮಾಡಲ್ ಅಂದ್ರೆ ಇದು? 11 ಮಾಡಲ್ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ. ಸಿಂಗಲ್ ಓನರ್, ಏರ್ ಬ್ಯಾಗು ಎಲ್ಲ ಫೀಚರ್ಸ್ ಇದೆ ಸರ್. ಪ್ರೈಸಿಂಗ್ ಬಂದು 2,50,000 ಇದೆ ಸರ್. ಫೈನಲ್ ಹೇಳಿ ಸರ್ ಒಂದು ಪ್ರೈಸ್. 2,30,000 ಕ್ಲೋಸ್ ಮಾಡ್ಕೊಡ್ತೀನಿ. 2,30,000 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಇನ್ನೊಂದು ವೆನ್ಯೂ ಇದೆ ನೋಡಿ ಸರ್. 2019 ಮಾಡಲು ಎಸ್ ವೇರಿಯಂಟ್ 1.2 ಲೀಟರ್ ವೆನ್ಯೂ. ಓಕೆ ಓಕೆ ಓಕೆ. ಪೆಟ್ರೋಲಾ ಸರ್? ಪೆಟ್ರೋಲ್ ಗಾಡಿ ಸರ್. ಪ್ರೈಸಿಂಗ್ ವೈಸ್ ಸರ್ ಇದು 7,75,000 ಇದೆ ಸರ್. ಫೈನಲ್ ಹೇಳ್ತೀರಾ ಒಂದು ಪ್ರೈಸ್? ಸರ್ 7,50,000 ಕ್ಲೋಸ್ ಮಾಡ್ಕೊಡ್ತೀವಿ. 7.5 ಲಕ್ಷಕ್ಕೂ ವೆನ್ಯೂ ಇದೆ? ಹೌದು ಸರ್, 7.5 ಲಕ್ಷಕ್ಕೆ ವೆನ್ಯೂ. 19 ಮಾಡಲ್ ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಸಿಂಗಲ್ ಓನರ್? ಹೌದು ಸರ್. ಡ್ರಿವನ್ ಎಷ್ಟಾಗಿದೆ ಅಂದ್ರೆ ಸರ್ 49,000 ಓಡಿದೆ. 49,000 ಓಡಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಟಾಟಾ ನೆಕ್ಸಾನ್ ಇದೆ. ಇದೆಷ್ಟನೇ ಮಾಡಲ್ ಸರ್? 18 ಮಾಡಲ್ ಸಿಂಗಲ್ ಓನರ್, ಬರೀ 45,000 ಓಡಿದೆ ಸರ್. ಬರೀ 45,000 ಓಡಿದೆ. 45,000 ಓಡಿದೆ. ಮಿಡ್ ವೇರಿಯಂಟ್, XM ವೇರಿಯಂಟ್. ಹೌದು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಷ್ಟು ಚೆನ್ನಾಗಿದೆ ಅಂತ. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಡ್ರಿವನ್ ಎಷ್ಟಾಗಿದೆ ಅಂದ್ರೆ ಸರ್? ಬರೀ 45,000 ಓಡಿದೆ. ಪ್ರೈಸಿಂಗ್ ಸರ್ 7,25,000 ಇದೆ ಸರ್. 7,45,000. 7,25,000. 7,25,000. ಫೈನಲ್ ಅಂದ್ರೆ ಸರ್ 6,90,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6,90,000ಕ್ಕೂ ಇದೆಯಾ ನೆಕ್ಸಾನ್? 6,90,000ಕ್ಕೆ 18 ಮಾಡಲ್ ಸಿಂಗಲ್ ಓನರ್, ಬರೀ 45,000 ಓಡಿದೆ ನೆಕ್ಸ್ಟ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ವರ್ನಾ ಫ್ಲೂಡಿಕ್ ಇದೆ ನೋಡಿ. ಹೌದು ಸರ್. 16 ಮಾಡಲ್ ಸಿಂಗಲ್ ಓನರ್, 68,000 ಓಡಿದೆ. ಓಕೆ. ಮಿಡ್ ವೇರಿಯಂಟ್ ಎಸ್ ವೇರಿಯಂಟ್ ಇದೆ ಸರ್. ಮಿಡ್ ವೇರಿಯಂಟ್ ಎಸ್ ವೇರಿಯಂಟ್ ಆಗಿರುತ್ತೆ. ವರ್ನಾ ಫ್ಲೂಡಿಕ್ 16 ಮಾಡಲ್. 16 ಮಾಡಲ್ 68,000 ಡ್ರೈವನ್ ಆಗಿದೆ ಸರ್. ಪ್ರೈಸಿಂಗ್ ವೈಸ್ ಸರ್ 6,65,000 ಇದೆ. ಫೈನಲ್ ಹೇಳ್ಬಿಡಿ ಸರ್. ಸರ್ 6,40,000 ಕ್ಲೋಸ್ ಮಾಡ್ಕೊಡ್ತೀನಿ. 6,40,000. 6,40,000ಕ್ಕೆ ಸಿಂಗಲ್ ಓನರ್ ಗಾಡಿ ಸರ್. ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಮಾಡ್ಬೋದು ಸರ್? ಸರ್ ಡಿಪೆಂಡ್ ಅಪಾನ್ ಸಿವಿಲ್ ಸರ್. ನಾವು ಕೆಲವ್ರಿಗೆ 100% ಲೋನ್ ಮಾಡ್ಕೊಡ್ತೀರಿ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 100%, ಇಲ್ಲ ಸ್ಯಾಲರಿ ಅಕೌಂಟ್ ಇದ್ರೆ ಸಾಕು ಸರ್. ಸ್ಯಾಲರಿಡ್ ಅಕೌಂಟ್ ಅಂತೆಲ್ಲ, ಸೆಲ್ಫ್ ಎಂಪ್ಲಾಯ್ ಅಂತೆಲ್ಲ ಎಲ್ಲರಿಗೂ ಮಾಡ್ಕೊಡ್ತಾರೆ. ಸಿವಿಲ್ ಮೇಂಟೈನ್ ಇದು ವೆಲ್ ಟ್ರ್ಯಾಕಿಂಗ್ ಇತ್ತು ಅಂದ್ರೆ ಅವ್ರಿಗೆಲ್ಲ 100% ಲೋನ್ ಆಗುತ್ತೆ ಸರ್. 1 ಡೇ ಮಾಡ್ಕೊಡ್ತೀವಿ. ಹೌದಾ? ಸ್ಯಾಲರಿಡ್ ಅಕೌಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಹೌದು ಸರ್, ಮಾಡ್ಕೊಡ್ತೀವಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ i10 ಇದೆ. i10 ಬಗ್ಗೆ ಹೇಳಿ ಸರ್. 2009 ಮಾಡಲ್ ಸೆಕೆಂಡ್ ಓನರ್, 71,000 ಓಡಿದೆ ಸರ್. ಆಟೋಮೆಟಿಕ್. ಪ್ರೈಸಿಂಗ್ ಸರ್? ಸರ್ 2,40,000 ಇದೆ ಸರ್. ಪ್ರೈಸ್ ಹೇಳಿ ಸರ್. ಫೈನಲ್ ಸರ್, ಅದು ಫೈನಲ್ 2,40,000 ಸರ್. ಓಕೆ. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಬರ್ಲಿ ಸರ್, ಏನಾದ್ರು ಮಾಡೋಣ ಸರ್. ಎರ್ಟಿಗಾ ಇದೆ ನೋಡಿ. ಹೌದು ಸರ್. 2020 ಮಾಡಲು
ಸೆಕೆಂಡ್ ಓನರ್ 70,000 ಓಡಿದೆ ಸರ್. ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ZXi ಸರ್. ZXi ಪ್ಲಸ್ ಸರ್. ZXi ಪ್ಲಸ್ ಸ್ಮಾರ್ಟ್ ಹೈಬ್ರಿಡ್. ಹೌದು ಸರ್. ಪ್ರೈಸಿಂಗ್ ವೈಸು ಸರ್ ಪ್ರೈಸಿಂಗ್ ಬಂದು 9,25,000 ಇದೆ ಸರ್. ಫೈನಲ್ ಹೇಳ್ಬಿಡಿ ಸರ್. ಸರ್ 8,70,000 ಕ್ಲೋಸ್ ಮಾಡ್ಕೊಡ್ತೀನಿ ಪ್ರೈಸ್ ಸರ್. ಬರ್ಲಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪ್ರೈಸ್ ಹೇಳ್ಬಿಡಿ ಸರ್. ಸರ್ 8,500 ಕ್ಲೋಸ್ ಮಾಡ್ಕೊಡ್ತೀನಿ. 8,500 ಲಕ್ಷಕ್ಕೆ 2020 ಮಾಡಲ್. ಹೌದು ಸರ್, 2020 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿನಾ? ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು i20 ಸರ್. ಡೀಸೆಲ್ ಗಾಡಿ i20 ಸರ್. 21 ಮಾಡಲು 68,000 ಓಡಿದೆ ಸರ್. ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಡೀಸೆಲ್ ಗಾಡಿನಾ? ಡೀಸೆಲ್ ಗಾಡಿ ಸರ್. ಅದರಲ್ಲೂ ಫ್ಯಾನ್ಸಿ ನಂಬರ್ 0054. ಹೌದು ಸರ್. ಓಕೆ ಓಕೆ ಓಕೆ. ಪ್ರೈಸಿಂಗ್ ವೈಸ್ ಸರ್ ಏನು ಸರ್ ಹೇಳ್ತಾರೆ? 7,95,000 ಇದೆ ಸರ್. ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡಿ ಸರ್. ಖಂಡಿತ ಸರ್. ನ್ಯೂ ಶೇಪ್ i20 ಸರ್ ಇದು. ಒಂದು ಪ್ರೈಸ್ ಹೇಳಿ ಸರ್. 7,70,000 ಕ್ಲೋಸ್ ಮಾಡ್ಕೊಡ್ತೀನಿ. 7,70,000. 7,70,000ಕ್ಕೆ 21 ಮಾಡಲು ಡೀಸೆಲ್ ಗಾಡಿ. ಓಕೆ ಓಕೆ ಓಕೆ. ಎಷ್ಟು ಓಡಿದೆ ಸರ್ ಇದು? ಸರ್ 68,000 ಓಡಿದೆ. 68,000 ಓಡಿದೆ. 2 ವರ್ಷ ವ್ಯಾರಂಟಿನೂ ಸಿಗುತ್ತೆ. ಖಂಡಿತ ಸರ್, 2 ವರ್ಷ ವಾರಂಟಿ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸಿಯಾಸ್ ಬಂದಿದೆ ನೋಡಿ. ಇದೆ ಸರ್. ಇದು 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 30,000 ಓಡಿದೆ. ಆಲ್ಫಾ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ. ಪ್ರೈಸಿಂಗ್ ವೈಸು ಸರ್? 8,25,000 ಇದೆ ಸರ್. ಹೆಚ್ಚು ಕಡಿಮೆ ಅಂದ್ರೆ ಸರ್ ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಹೇಳ್ಬಿಡಿ ಸರ್. ಸರ್ 8 lakhs ಕ್ಲೋಸ್ ಮಾಡ್ಕೊಡ್ತೀನಿ. 8 ಲಕ್ಷಕ್ಕೆ 19 ಮಾಡಲ್ ಸಿಯಾಸ್. ಹೌದು ಸರ್. 8 ಲಕ್ಷಕ್ಕೆ 19 ಮಾಡಲ್ ಸಿಯಾಸ್ ಟಾಪ್ ಎಂಡ್ ಗಾಡಿ, ಬರೀ 30,000 ಓಡಿದೆ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 7,90,000 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ 7,90,000ಕ್ಕೆ 19 ಮಾಡಲ್ ಸಿಯಾಸ್ ಸರ್.